ದೃಢನಿಶ್ಚಯ ಮತ್ತು ಒಳ್ಳೆಯ ಹೃದಯ ಹೊಂದಿರುವ ವ್ಯಕ್ತಿಗೆ ನಿಮ್ಮ ಹೃದಯವನ್ನು ನೀಡಿ. ಸ್ಪಷ್ಟವಾಗಿ ಮಾತನಾಡುವ ವ್ಯಕ್ತಿ ಒಳ್ಳೆಯ ಮುಳ್ಳಿನಂತೆ. ಭಯಕ್ಕೆ ಸ್ವಲ್ಪ ನೋವಿರಬಹುದು, ಆದರೆ ಪ್ರಯೋಜನವೆಂದರೆ ಜೀವಮಾನದ ಪರಿಹಾರ. ನೀವು ಒಮ್ಮೆ ಯಾರನ್ನಾದರೂ ಕ್ಷಮಿಸಿದರೆ ನೀವು ಬುದ್ಧಿವಂತರು. ನೀವು ಆ ವ್ಯಕ್ತಿಯನ್ನು 2ನೇ ಬಾರಿ ಕ್ಷಮಿಸಿದರೆ ನೀವು ತುಂಬ ಧಾರ್ಮಿಕರು. ಆದರೆ ನೀವು ಆ ವ್ಯಕ್ತಿಯನ್ನು 3ನೇ ಬಾರಿ ಕ್ಷಮಿಸಿದರೆ ನೀವು ಜಗತ್ತಿನ ಅತಿದೊಡ್ಡ ಮೂರ್ಖರು. ನಿಮ್ಮ ವರ್ತಮಾನವು ಜೀವನದಲ್ಲಿ ಅತ್ಯಂತ ಅಮೂಲ್ಯವಾದದ್ದು. ಅದು ಹೋದ ನಂತರ ಪ್ರಪಂಚದ ಎಲ್ಲಾ ಸಂಪತ್ತಿನಿಂದಲೂ ನಾವದನ್ನು ಖರೀದಿಸಲು ಸಾಧ್ಯವಿಲ್ಲ. ನಮ್ಮ ಆಲೋಚನೆಗಳು ನಮ್ಮನ್ನು ರೂಪಿಸುತ್ತವೆ. ಆದ್ದರಿಂದ ನಿಮ್ಮ ಆಲೋಚನೆಗಳ ಮೇಲೆ ಕೇಂದ್ರೀಕರಿಸಿ, ಪದಗಳ ಮೇಲಲ್ಲ. ಹವಾಮಾನ ಬದಲಾದಂತೆ 2 ಆಲೋಚನೆಗಳು ಯಾವಾಗಲೂ ಭೂಮಿಯ ಮೇಲೆ ವಾಸಿಸುತ್ತವೆ. ಜೀವನದಲ್ಲಿ ಸಂತೋಷ ಮತ್ತು ದುಃಖ ಬಂದು ಹೋಗುತ್ತದೆ. ಪರಿಹಾರ: ಸಾವಿರಾರು ಗುಂಪಿನಲ್ಲಿಯೂ ನೀವು ಕೆಟ್ಟದ್ದನ್ನು ಕಾಣಬಹುದು. ಹಸುಗಳ ಹಿಂಡಿನಲ್ಲಿರುವ ಕರು ತನ್ನ ತಾಯಿಯನ್ನು ಹುಡುಕುವಂತೆಯೇ, ಆದರೆ ಅದು ಅವನು ಕೊಳಲು ವಾದಕನನ್ನು ಪೂರ್ಣ ಹೃದಯದಿಂದ ನಂಬುತ್ತಾನೆ. ಕೆಟ್ಟದ್ದರಲ್ಲಿಯೂ ಅವನು ಒಳ್ಳೆಯದನ್ನು ಕಂಡುಕೊಳ್ಳುತ್ತಾನೆ. ಹೆಚ್ಚು ನಗುವ ಮತ್ತು ಮಾತನಾಡುವ ವ್ಯಕ್ತಿಯು ಮೌನವಾದರೆ ಅವನು ಒಳಗಿನಿಂದ ಮುರಿದು ಹೋಗಿದ್ದಾನೆ ಎಂದು ನೀವು ಅರ್ಥಮಾಡಿಕೊಳ್ಳಬೇಕು. ನಿಮ್ಮ ಬಗ್ಗೆ ಎಂದಿಗೂ ಹೆಮ್ಮೆ ಪಡಬೇಡಿ. ಕಲ್ಲು ಕೂಡ ಘಾರವಾಗುತ್ತದೆ ಮತ್ತು ನೀರಿನಲ್ಲಿ ತನ್ನ ಅಸ್ತಿತ್ವವನ್ನು ಬಹಿರಂಗಪಡಿಸುತ್ತದೆ. ದೇವರು ನಿಮ್ಮನ್ನು ದೀರ್ಘಕಾಲ ಕಾಯುವಂತೆ ಮಾಡುತ್ತಿದ್ದರೆ ನೀವು ಕೇಳಿದಕ್ಕಿಂತ ಹೆಚ್ಚಿನದನ್ನು ಅವನು ನಿಮಗೆ ನೀಡುವ ಸಾಧ್ಯತೆಯಿದೆ. ದೂರದಿಂದಲೂ ತಾಳ್ಮೆಯಿಂದಿರಿ. ಸಂತೋಷ ನಿಲ್ಲದಿದ್ದರೆ, ತಾಯಿ ಅಸಮಾಧಾನಗೊಂಡಾಗ ದುಃಖದ ಸ್ಥಿತಿಯೇನು? ನೀವು ಕಷ್ಟನಲ್ಲಿದ್ದಾಗ ಏನೂ ಮಾಡಬೇಡಿ. ನಿಲ್ಲಿಸಿ ಕೃಷ್ಣನ ಹೆಸರನ್ನು ಜಪಿಸಿ. ಹಣವನ್ನು ಕುಶಲತೆಯಿಂದ ನಿರ್ವಹಿಸಬಹುದು. ಹಣದಿಂದ ಬುದ್ಧಿವಂತಿಕೆಯನ್ನು ಖರೀದಿಸಲು ಸಾಧ್ಯವಿಲ್ಲ. ಗುಂಡಿಗಳ ಸಹಾಯದಿಂದ ಮಾತ್ರ ಅಧಿಕಾರವು ನಿಮ್ಮದಾಗಿದೆ ಎಂದು ತೋರುತ್ತದೆ. ನೀವು ಇತರರಿಗಾಗಿ ಬದುಕಿದಾಗ ಯಾರೂ ದೂರು ನೀಡಲಿಲ್ಲ. ನೀವು ನಿಮಗೋಸ್ಕರ ಸ್ವಲ್ಪ ಯೋಚಿಸಿದಾಗ ಜಗತ್ತು ನಿಮ್ಮ ಶತ್ರುವಾಯಿತು. ಅನುಭವವು ಸಣ್ಣ ಮನುಷ್ಯನನ್ನು ದೊಡ್ಡ ಕ್ಷಣದಲ್ಲಿ ಕಡಿಮೆ ಮಾಡಬಹುದು, ಮತ್ತು ದೊಡ್ಡ ಮನುಷ್ಯನು ಸಣ್ಣ ವಿಷಯದಲ್ಲಿ ತನ್ನ ಸ್ಥಾನಮಾನವನ್ನು ಕಳೆದುಕೊಳ್ಳಬಹುದು ಎಂದು ತೋರಿಸುತ್ತದೆ. ಯಾರಾದರೂ ನಿಮ್ಮ ಕೈಯಿಂದ ಜಾರಿಬಹುದು, ಆದರೆ ನಿಮ್ಮ ಅದೃಷ್ಟವನ್ನಲ್ಲ ಎಂದು ಇದು ನನಗೆ ತೋರಿಸುತ್ತದೆ. ನೀವು ಜೀವನದಲ್ಲಿ ಮುಂದುವರಿಯಲು ಬಯಸಿದರೆ ನಿಮ್ಮನ್ನು ನಂಬಿ, ಆದರೆ ನಂಬಲು ಕಲಿಯಿರಿ. ನಿಮ್ಮ ಮನೆಯ ಬಾಗಿಲುಗಳು ಚಿಕ್ಕದಾಗಿರಲಿ. ಯಾರು ತಲೆಬಗ್ಗಿ ಹೊರಟು ಹೋಗುತ್ತಾರೋ ಅವರು ನಿಮ್ಮದೇ. ದೇವರಿದ್ದರೆ ಕಷ್ಟಗಳಲ್ಲಿಯೂ ಒಂದು ಮಾರ್ಗವಿದೆ. ಬುದ್ಧಿವಂತರನ್ನು ವಿವರಿಸಬಹುದು, ಅಜ್ಞಾನಿಗಳಿಗೂ ಸಹ ವಿವರಿಸಬಹುದು, ಆದರೆ ಯಾರಿಗೂ ದುರಹಂಕಾರಿಗಳಿಗೆ ವಿವರಿಸಲು ಸಾಧ್ಯವಿಲ್ಲ. ಸಮಯ ಮಾತ್ರ ಅರ್ಥಮಾಡಿಕೊಳ್ಳುತ್ತದೆ. ಅಪರಿಚಿತರ ಪ್ರೀತಿಯನ್ನು ನಾನು ಹೇಗೆ ನಂಬಬಹುದು? ಇತ್ತೀಚಿನ ದಿನಗಳಲ್ಲಿ ನಮ್ಮ ಸ್ವಂತ ಜನರು ಮಾತ್ರ ಅದನ್ನು ಅನುಭವಿಸುತ್ತಾರೆ. ನಮ್ಮ ಪ್ರೀತಿಪಾತ್ರರ ವಿಷಯಕ್ಕೆ ಬಂದಾಗ ಎಲ್ಲರ ನಾಲಿಗೆ ಸಿಹಿಯಾಗುತ್ತದೆ. ನೀವು ಹೆಚ್ಚು ಸತ್ಯವಂತರಾಗಿದ್ದೀರಿ. ಬಹಳ ಕಡಿಮೆ ಜನರು ಅರ್ಥಮಾಡಿಕೊಳ್ಳುತ್ತಾರೆ. ಯಾರೊಬ್ಬರ ಮೇಲೂ ಹೆಚ್ಚು ಕೋಪಗೊಳ್ಳುವುದರ ಬದಲು ನಿಮ್ಮ ಜೀವನದಲ್ಲಿ ಅವರ ಪ್ರಾಮುಖ್ಯತೆಯನ್ನು ಕಡಿಮೆ ಮಾಡಿ ಎಲ್ಲವನ್ನೂ ಮಾಡುವುದು ಉತ್ತಮ. ತಪ್ಪು ಅಂತ ಗೊತ್ತಿದ್ದರೂ ನಿಮ್ಮ ಹಕ್ಕುಗಳಿಗಾಗಿ ಹೋರಾಡಲು ಸಾಧ್ಯವಿಲ್ಲ. ನೀವು ಸಂತೋಷವಾಗಿರಬೇಕು. ಉಳಿದ ಎಲ್ಲವೂ ಮುಂದುವರಿಯುತ್ತದೆ. ಯಾರಾದರೂ ನಿಮ್ಮವರಾಗಿದ್ದರೆ ಅವರು ಬೇರ್ಪಡಿಸುತ್ತಾರೆ, ನೀವು ಭೇಟಿಯಾಗುತ್ತಲೇ ಇರುತ್ತೀರಿ. ಯಾವುದೇ ಸಂಬಂಧವೂ ಹಂಚಿಕೆಯ ಪಾಲುದಾರಿಕೆಯ ಮೇಲೆ ಆಧಾರಿತವಾಗಿದೆ, ಇಬ್ಬರ ಭಾಗವಹಿಸುವಿಕೆಯ ಮೇಲಲ್ಲ. ನಿಮ್ಮ ದುಃಖದಲ್ಲಿ ತನ್ನ ಸಂತೋಷವನ್ನು ಮರೆತುಬಿಡುವ ವ್ಯಕ್ತಿ ನಿಮ್ಮವನಿಗಿಂತ ನಿಮಗೆ ಹತ್ತಿರವಾಗಲು ಸಾಧ್ಯವಿಲ್ಲ. ಜೀವನದಲ್ಲಿ ನಿಧಾನವಾಗಿ ನಡೆಯಿರಿ. ನೀವು ಎಂದಿಗೂ ನಿಲ್ಲಿಸದಿದ್ದರೆ ನನ್ನನ್ನು ನಂಬಿ, ನೀವು ಬೇರೊಬ್ಬರಿಗಿಂತ ವೇಗವಾಗಿ ಚಲಿಸುತ್ತಿದ್ದೀರಿ. ವರ್ಷಗಳಲ್ಲಿ ನೀವು ಒಬ್ಬ ವ್ಯಕ್ತಿಯನ್ನು ತಿಳಿಯಬಹುದಿಲ್ಲ. ಕೋಪದ ಸ್ಥಿತಿಯಲ್ಲಿ ಅವರನ್ನು ನೋಡುವುದರ ಮೂಲಕ ನೀವು ತಿಳಿಯಬಹುದಾದಷ್ಟು ನಿಮಗೆ ತಿಳಿಯುವುದಿಲ್ಲ. ಜನರು ಬೇರ್ಪಡಿಸಲು ನಿರ್ಧರಿಸಿದಾಗ ಅವರು ಮಾಡುವ ಮೊದಲು ಕೆಲಸವೆಂದರೆ ಅವರ ಸಂವಹನವನ್ನು ಕಡಿಮೆ ಮಾಡುವುದು. ಎಲ್ಲರೂ ತಪ್ಪುಗಳನ್ನು ಮಾಡುತ್ತಾರೆ, ಆದರೆ ಸುಧಾರಿಸುವವರು ಶುದ್ಧ ಹೃದಯವನ್ನು ಹೊಂದಿರುವವರು. ಮತ್ತು ಕೋಪವು ರಿಡೇಗಳನ್ನು ಹಾಳು ಮಾಡಲು ಬಿಡುವುದಿಲ್ಲ. ಅದು ಅದ್ಭುತವಾಗಿದೆ, ಆದರೆ ನೀವದನ್ನು ಅಗತ್ಯವಿರುವಲ್ಲಿ ತೋರಿಸಬೇಕು. ಇಲ್ಲವಾದರೆ ತಪ್ಪು ಮಾಡುವವರಿಗೆ ತಾವು ತಪ್ಪು ಮಾಡುತ್ತಿದ್ದೇನೆ ಎಂದು ಅರಿವೇ ಇರುವುದಿಲ್ಲ, ಮತ್ತು ನಿಮ್ಮನ್ನು ಅದೇ ರೀತಿ ನಡೆಸಿಕೊಳ್ಳುವುದನ್ನು ಮುಂದುವರಿಸುತ್ತಾರೆ. ಅನುಭವವು ಯಾರನ್ನಾದರೂ ಸಂಪೂರ್ಣವಾಗಿ ನಂಬುವುದರಿಂದ ನೀವು ಮುಂದುವರಿಯಬಹುದು. ಆ ವ್ಯಕ್ತಿಯನ್ನು ನಂಬಲು ಪ್ರಯತ್ನಿಸಿ. ಯಾರನ್ನೂ ನಂಬದಿರುವ ಪಾಠ ಪೂರ್ಣವಾಗಿ ನಿಜ. ಹೊಸ ಜನರೊಂದಿಗೆ ನಾವು ಎಷ್ಟೇ ಸಂತೋಷವಾಗಿದ್ದರೂ ನಮ್ಮ ಹೃದಯಗಳು ನೋವಾಗಿದ್ದಾಗ ನಾವು ಮುರಿದ ಹಳೆಯದನ್ನು ಮಾತ್ರ ನೆನಪಿಸಿಕೊಳ್ಳುತ್ತೇವೆ. ಜಗತ್ತಿನಲ್ಲಿರುವ ಎಲ್ಲವನ್ನೂ ಮಿಶ್ರಣ ಮಾಡಿ. ನಂಬಿಕೆಯನ್ನು ಹೊರತುಪಡಿಸಿ ಎಲ್ಲವನ್ನೂ ಸರಿಪಡಿಸಬಹುದು. ಒಮ್ಮೆ ನಂಬಿಕೆ ಮುರಿದರೆ ಅದನ್ನು ಎಂದಿಗೂ ಸರಿಪಡಿಸಲು ಸಾಧ್ಯವಿಲ್ಲ. ನಿಮ್ಮನ್ನು ನಿಜವಾಗಿ ಪ್ರೀತಿಸುವವನು ಮಾತ್ರ ನಿಮ್ಮನ್ನು ಕ್ಷಮಿಸುತ್ತಾನೆ. ಅವನು ನಿಮ್ಮ ಬಗ್ಗೆ ಹೊಗಳಬಹುದು,
ಆದರೆ ನಿಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡಲು ಸಾಧ್ಯವಿಲ್ಲ. ಕಾರಣ ಅವನ ಕೋಪ ನಿಮ್ಮ ಕಾಳಜಿಯ ಪ್ರತಿಬಿಂಬವಾಗಿದೆ ಮತ್ತು ಅವನ ಹೃದಯದಲ್ಲಿ ನಿಮ್ಮ ಬಗ್ಗೆ ನಿಜವಾದ ಪ್ರೀತಿ ಇದೆ. ತಪ್ಪು ಮಾಡುವವರು ಕ್ಷಮೆಯನ್ನು ಅರ್ಹಿಸಿದ್ದಾರೆ. ನೀವು ನಿಮ್ಮ ಜೀವನದಲ್ಲುಡುಕು ಸಂತೋಷವಾಗಿರಬೇಕು, ಕುತಂತ್ರವಲ್ಲ. ಯಾರಾದರೂ ನಿಮಗಾಗಿದ್ದರೆ, ನಿಮ್ಮ ಜೊತೆಗೆ ಯಾರಾದರೂ ಇದ್ದಂತೆ ನಿಮ್ಮನ್ನು ನೀವು ಮಾಡಿಕೊಳ್ಳಿ. ಯಾರಾದರೂ ಇರಲಿ ಅಥವಾ ಇರದಿರಲಿ, ನೀವು ಯಾವುದರ ಬಗ್ಗೆಯೂ ದುಃಖಿಸಬಾರದು. ಇದಕ್ಕಾಗಿಯೇ ಜನರು ಒಂಟಿಯಾಗುತ್ತಾರೆ. ಪ್ರಿಯ ಪಾತ್ರರನ್ನು ಬಿಡುವ ಸಲಹೆ ಅಪರಿಚಿತರಿಂದ ಬರುತ್ತದೆ. ಮಣ್ಣು ಒಳ್ಳೆಯದಾಗಿರಬಹುದು, ಗೊಬ್ಬರ ಒಳ್ಳೆಯದಾಗಿರಬಹುದು, ಆದರೆ ನೀರು ಉಪ್ಪಾಗಿದ್ದರೆ ನಿಮಗೆ ಹೂವುಗಳು ಸಿಗುವುದಿಲ್ಲ. ನಿಮ್ಮ ಭಾವನೆಗಳು ಒಳ್ಳೆಯದಾಗಿರಬಹುದು, ಆದರೆ ನಿಮ್ಮ ಕೃತ್ಯಗಳು ಒಳ್ಳೆಯದಾಗಿರಬಹುದು, ಆದರೆ ನಿಮ್ಮ ಮಾತುಗಳು ಕೆಟ್ಟದಾಗಿರಬಹುದು. ನೀರು ಉಪ್ಪಾಗಿದ್ದರೆ ರಿಡೆಗಳು ಎಂದಿಗೂ ಉಳಿಯುವುದಿಲ್ಲ. ನಿಮ್ಮ ಪ್ರತಿಫಲ ಮತ್ತು ಧರ್ಮವನ್ನು ಮಾರಾಟ ಮಾಡಿ ಗಳಿಸಿದ ಹಣ ಯಾವ ಪ್ರಯೋಜನವೂ ಇಲ್ಲ. ಕೊನೆಗೆ ಅದನ್ನು ಬಿಟ್ಟುಬಿಡಿ. ಇದು ನಿಮಗೆ ಒಳ್ಳೆಯದು. ರಾತ್ರಿ ಕತ್ತಲಾದಷ್ಟು ನಕ್ಷತ್ರಗಳು ಪ್ರಕಾಶವಂತವಾಗುತ್ತವೆ. ದುಃಖವು ಆಳವಾಗುತ್ತದೆ. ದೇವರು ಹತ್ತಿರವಾಗುತ್ತಾರೆ. ನಿಮ್ಮ ಬಗ್ಗೆ ಆಳವಾಗಿ ಕಾಳಜಿ ವಹಿಸುವ ಯಾರನ್ನಾದರೂ ನಿರ್ಲಕ್ಷಿಸಬೇಡಿ. ಇಲ್ಲವಾದರೆ ಒಂದು ದಿನ ನೀವು ಕಲ್ಲುಗಳನ್ನು ಸಂಗ್ರಹಿಸುತ್ತಿರುವಾಗ ನೀವು ವಜ್ರವನ್ನು ಕಳೆದುಕೊಂಡಿದ್ದೀರಿ ಎಂದು ಅರಿವಿಸಿಕೊಳ್ಳುತ್ತೀರಿ. ನೀವು ಜೀವನದಲ್ಲಿ ಹೆಚ್ಚು ಕಾರ್ಯನಿರ್ವಹಿಸುತ್ತೀರಿ. ನೀವು ಹೆಚ್ಚು ನೋಡುತ್ತೀರಿ. ನೀವು ಸಂತೋಷವಾಗಿರುತ್ತೀರಿ. ಇದು ಕಹಿ ಸತ್ಯವಾಗಿದ್ದರೂ ಇದು ನಿಜ. ಜನರು ಯಾವುದೇ ಸಂಬಂಧವಿಲ್ಲದೆ ಸಂಬಂಧಗಳನ್ನು ಮಾಡುತ್ತಾರೆ ಮತ್ತು ಅವು ಕೊನೆಗೊಂಡ ನಂತರ ಅವರು ಅನಿವಾರ್ಯವಾಗಿ ಆ ಸಂಬಂಧಗಳಿಂದ ದೂರ ಸರಿಯುತ್ತಾರೆ. ನೀವು ಹೃದಯದಿಂದ ಜೀವನದಲ್ಲಿ ಸ್ನೇಹಿತರು ಮತ್ತು ಚಿತ್ರಗಳನ್ನು ಮಾಡಿದರೆ ಅವರ ಬಣ್ಣಗಳು ಖಂಡಿತವಾಗಿ ಹೊಳೆಯುತ್ತವೆ. ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲದ ಯಾರೊಂದಿಗೂ ಸಮಜೋರಿಸಬೇಡಿ. ಒಂಟಿಯಾಗಿರಿ. ಕನಿಷ್ಠ ಪಕ್ಷ ಯಾರೂ ಇಲ್ಲದಿದ್ದರೂ ನಿಮ್ಮ ಪ್ರಸ್ತುತ ಪರಿಸ್ಥಿತಿಯನ್ನು ಯಾರು ಅರ್ಥಮಾಡಿಕೊಳ್ಳುತ್ತಾರೆ ಎಂದು ನೆಮ್ಮದಿಯಿರುತ್ತದೆ. ಹೃದಯದಿಂದ ನೀಡುವ ಗೌರವದಿಂದ ಜನರು ಸಂತೋಷಪಡುವುದಿಲ್ಲ, ಆದರೆ ಹೊಗಳುವವರ ಬಗ್ಗೆ ಅವರು ಹೆಮ್ಮೆಪಡುತ್ತಾರೆ. ಅವರು ನಂಬುತ್ತಾರೆ, ಆದರೆ ಅವರ ತಾಯಿ ಮತ್ತು ದೇವರು ಹೊರತು ಯಾರೂ ಅವರ ಜೀವನವನ್ನು ಕೈಯುವುದಿಲ್ಲ. ಸಾವಿನ ನಂತರ ಅದು ಯಾರ ತಪ್ಪಾಗಿದ್ದರೂ, ಕೋಪಗೊಳ್ಳುವವನು ಯಾರ ತಪ್ಪಾಗಿದ್ದರೂ ಸಂವಹನವನ್ನು ಪ್ರಾರಂಭಿಸುತ್ತಾನೆ. ಆಳವಾಗಿ ಪ್ರೀತಿಸುವವನು ಜೀವನದಲ್ಲಿ ನೀವು ಒಂಟಿಯಾಗಿ ಬದುಕಿದರೂ ಯಾರೊಂದಿಗೂ ಸಂಬಂಧವನ್ನು ಉಳಿಸಿಕೊಳ್ಳಲು ಒತ್ತಾಯಿಸಬೇಡಿ. ನೀವು ಆಕಾಶದಲ್ಲಿರುವವನೊಂದಿಗೆ ಒಳ್ಳೆಯ ಸಂಬಂಧವನ್ನು ಹೊಂದಿದ್ದರೆ ಭೂಮಿಯ ಮೇಲಿರುವವನು ನಿಮಗೆ ಹಾನಿ ಮಾಡಲು ಸಾಧ್ಯವಿಲ್ಲ. ಹಾವುಗಳ ಹಲ್ಲುಗಳಲ್ಲಿ, ಚೇಳುಗಳ ಮೂತಿಗಳಲ್ಲಿ ಮತ್ತು ಮನುಷ್ಯನ ಮಾತೆಯಲ್ಲಿ ಎಷ್ಟು ವಿಷವಿದೆ ಎಂದು ಯಾರಿಗೂ ಹೇಳಲು ಸಾಧ್ಯವಿಲ್ಲ. ಆವಾಗ ಜಾಗರೂಕರಾಗಿರಿ. ಸತ್ಯವನ್ನು ಸಾಧಿಸಲು ಏನನ್ನೂ ಒತ್ತಾಯಿಸಬೇಕಾದ ಅವಶ್ಯಕತೆಯಿಲ್ಲ. ಕಾರಣ ಸತ್ಯವು ಜೀವನದಲ್ಲಿ ಸರಿಯಾದ ಸಮಯದಲ್ಲಿ ತನ್ನನ್ನು ತಾನು ಸಾಬೀತುಪಡಿಸಿಕೊಳ್ಳುತ್ತದೆ. 2 ವಿಷಯಗಳ ಬಗ್ಗೆ ಎಂದಿಗೂ ಹೆಮ್ಮೆಪಡಬೇಡಿ: ಹಣ ಮತ್ತು ನೋಟ. ಬಡತನವೂ ಭಯವಲ್ಲ ಮತ್ತು ಮುಖವೂ ಭಯವಲ್ಲ. ಪ್ರೀತಿ ಮತ್ತು ಭಕ್ತಿಯಿಂದ ತುಂಬಿದ ಕಣ್ಣುಗಳಿಂದ ನಾನು ಯಾವ ಮಟ್ಟದಲ್ಲೂ ಬದಲಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ. ತಲೆಬಗ್ಗಿ ಸಹಕಾರದಲ್ಲಿ ಕೈಗಳನ್ನು ಇಟ್ಟುಕೊಂಡು ಸರಿಯಾದ ಪಥದಲ್ಲಿ ನಡೆದು ಸತ್ಯಕ್ಕೆ ಕನೆಕ್ಟ್ ಆಗಿ. ಜೀವನವು ದೇವರಿಗೆ ಅತ್ಯಂತ ಪ್ರಿಯವಾದ ವಿಷಯ. ನೀವು ಸರಿಯಾಗಿದ್ದರೆ ನೀವು ಖಂಡಿತವಾಗೂ ಕೋಪಗೊಳ್ಳಬೇಕಾದ ಅವಶ್ಯಕತೆಯಿಲ್ಲ. ಆದರೆ ನೀವು ತಪ್ಪಾಗಿದ್ದರೆ ನಿಮಗೆ ಕೋಪಗೊಳ್ಳುವ ಹಕ್ಕಿಲ್ಲ. ಒಂಟಿಯಾಗಿ ಮತ್ತು ಶಾಂತಿಯುತವಾಗಿ ಬದುಕುವುದು ಉತ್ತಮ. ನಿಮ್ಮ ಮೇಲೆ ನಂಬಿಕೆ ಇಡಿ. ಒಂದು ದಿನ ನಿಮ್ಮ ಕಥೆಯು ಖಂಡಿತವಾಗೂ ತಮಾಷೆಯಾಗುತ್ತದೆ. ನೀವು ಬುದ್ಧಿವಂತಿಕೆಯಿಂದ ಹಣವನ್ನು ಖರ್ಚು ಮಾಡಬೇಕು. ಜೀವನವು ಹೋರಾಟದ ಬಗ್ಗೆ. ಅದಕ್ಕೆ ಹೆದರಬೇಡಿ. ಹೋರಾಡಲು ಕಲಿಯಿರಿ. ಒಮ್ಮೆ ನಿದ್ರೆ ಕಳೆದುಕೊಳ್ಳುವುದು ಸರಿ, ಆದರೆ ನಿಮ್ಮ ಕನಸುಗಳನ್ನು ಎಂದಿಗೂ ಭಗ್ನಗೊಳಿಸಲು ಬಿಡಬೇಡಿ. ನೀವು ಎಷ್ಟೇ ಗ್ರೇಟ್ ಆಗಿದ್ದರೂ ನಿಮ್ಮೊಳಗೆ ಮಾನವೀಯತೆ ಇಲ್ಲದಿದ್ದರೆ ಎಲ್ಲವೂ ನಿರುಪಯುಕ್ತ. ನೀವು ಸಮಯದ ಮೇಲೆ ಅವಲಂಬಿತರಾಗಿದ್ದರೂ ನೀವು ಮಾಡಬೇಕಾದದ್ದನ್ನು ನೀವೇ ಮಾಡಿ. ನೀವು ಮೋಸ ಹೋಗಬಹುದು. ನಿಮ್ಮನ್ನು ಗೌರವಿಸದ ಯಾರ ಬಳಿಯೂ ಎಂದಿಗೂ ಹೋಗಬೇಡಿ. ಏಕೆಂದರೆ ಜೀವನದಲ್ಲಿ ಏನಾಗುತ್ತದೆಯೋ ಅದು ಒಳ್ಳೆಯದಾಗುತ್ತದೆ ಅಥವಾ ಉತ್ತಮವಾಗುತ್ತದೆ. ಏನಾಗುತ್ತದೆಯೋ ಅದು ನಮ್ಮ ಕ್ರಿಯೆಗಳ ಪರಿತಾಪ. ಎಣ್ಣೆ ಇಲ್ಲದೆ ದೀಪ ಉರಿಯಲು ಸಾಧ್ಯವಿಲ್ಲ. ದೇವರ ಆಶೀರ್ವಾದವಿಲ್ಲದೆ ಒಬ್ಬ ವ್ಯಕ್ತಿಯು ಜೀವನದಲ್ಲಿ ಸಫಲನಾಗಲು ಸಾಧ್ಯವಿಲ್ಲ. ಏನನ್ನೂ ಮಾಡುವ ಮೊದಲು ದೇವರನ್ನು ಒಮ್ಮೆ ನೆನಪಿಸಿಕೊಳ್ಳುವುದು ಮುಖ್ಯ. ನಾನು ಮಾಡಲಿರುವುದನ್ನು ದೇವರು ಸ್ವೀಕರಿಸುತ್ತಾನೆ. ಹಾಗೆ ಮಾಡುವುದರಿಂದ ಜೀವನದಲ್ಲಿ ಯಾವುದೇ ತಪ್ಪು ಮಾಡುವುದನ್ನು ತಡೆಯುತ್ತದೆ. ಅಧಿಕಾರವು ಯಾರಿಗೂ ಒಳ್ಳೆಯದನ್ನು ಮಾಡುವುದಿಲ್ಲ. ಆದ್ದರಿಂದ ನಿಮ್ಮನ್ನು ನೀವು ಹೆಚ್ಚಿಸಿಕೊಳ್ಳಬೇಡಿ. ನೀವು ಅಧಿಕಾರವನ್ನು ಗೌರವಿಸದಿದ್ದರೆ ಕಾರಣವಿಲ್ಲದೆ ಯಾರನ್ನೂ ಅವಮಾನಿಸಬೇಡಿ. ನೀವು ಹೆಚ್ಚು ಕಾಳಜಿ ವಹಿಸಿದಷ್ಟು ನೀವು ಹೆಚ್ಚು ತೊಂದರೆಗಳನ್ನು ಎದುರಿಸುತ್ತೀರಿ ಮತ್ತು ನೀವು ಹೆಚ್ಚು ಕಾಲ ಬದುಕುತ್ತೀರಿ. ಜನರ ಬಗ್ಗೆ ಕಾಳಜಿ ವಹಿಸುವುದನ್ನು ಬಿಟ್ಟುಬಿಡಿ. ಜನರು ನಿಮ್ಮನ್ನು ನೋವಿಸುವುದನ್ನು ನಿಲ್ಲಿಸುತ್ತಾರೆ. ನೀವು ಏನನ್ನು ತಂದಿದ್ದೀರಿ ಮತ್ತು ಏನನ್ನು ತೆಗೆದುಕೊಂಡು ಹೋಗುತ್ತೀರಿ. ಈ ಜೀವನವು 2 ದಿನಗಳ ಒಂದು ಜಾತ್ರೆ. ಒಂದು ದಿನ ನೀವು ಎಲ್ಲವನ್ನೂ ಬಿಟ್ಟುಬಿಡುತ್ತೀರಿ. ಬುದ್ಧಿವಂತ ವ್ಯಕ್ತಿಯು ಎಂದಿಗೂ ಸೇಡಿನ ಭಾವನೆಗಳನ್ನು ಹೊಂದಿರುವುದಿಲ್ಲ.
ಕಾರಣ ದೇವರು ಎಲ್ಲರ ಕ್ರಿಯೆಗಳನ್ನು ಮತ್ತು ಸರಿಯಾದ ಸಮಯವನ್ನು ಗಣನೆಗೆ ತೆಗೆದುಕೊಳ್ಳುತ್ತಾನೆ ಎಂದು ಅವನಿಗೆ ಗೊತ್ತು. ಜೀವನದಲ್ಲಿ ಯಾರ ಸಹವಾಸವನ್ನು ಒತ್ತಾಯಿಸಬೇಡಿ. ಯಾರಾದರೂ ಸ್ವಇಚ್ಛೆಯಿಂದ ಬಂದರೆ ಅದರಲ್ಲಿ ವಿಭಿನ್ನ ರೀತಿಯ ಸಂತೋಷವಿದೆ. ನಿಮ್ಮ ಸಹವಾಸಕ್ಕೆ ವಿಶೇಷ ಗಮನ ಕೊಡಿ, ಏಕೆಂದರೆ ಯಶಸ್ಸು ಯಾವಾಗಲೂ ಒಳ್ಳೆಯ ಆಲೋಚನೆಗಳಿಂದ ಬರುತ್ತದೆ ಮತ್ತು ಒಳ್ಳೆಯ ಆಲೋಚನೆಗಳು ಒಳ್ಳೆಯ ಜನರೊಂದಿಗೆ ಸಂಪರ್ಕದಿಂದ ಬರುತ್ತವೆ. ಮೌನವಾಗಿರಿ ಅಥವಾ ನಿಮ್ಮ ತಾಯಿಗಿಂತ ಅಮೂಲ್ಯವಾದ ಮಾತುಗಳನ್ನು ಮಾತನಾಡಿ, ಆದರೆ ನಿಮಗಾಗಿ ಸತ್ಯವನ್ನು ಇಟ್ಟುಕೊಳ್ಳಿ. ಇತರರ ಮೇಲಿನ ಪ್ರೀತಿ, ಎಲ್ಲರ ಮೇಲಿನ ಕರುಣೆ, ಇದು ಜೀವನದ ವ್ಯಾಕರಣ. ಹೂವು ಎಷ್ಟೇ ಸುಂದರವಾಗಿದ್ದರೂ ಅದರ ಪರಿಮಳಕ್ಕಾಗಿ ಅದನ್ನು ಹೊಗಳಲಾಗುತ್ತದೆ. ಒಬ್ಬ ವ್ಯಕ್ತಿ ಎಷ್ಟೇ ಶ್ರೇಷ್ಠನಾಗಿದ್ದರೂ ಅವನು ತನ್ನ ಕಾರ್ಯಗಳಿಂದ ಮೌಲ್ಯಯುತನಾಗಿದ್ದಾನೆ. ಒಂದು ಕಾಲದಲ್ಲಿ ದೇವರಲ್ಲಿ ಅಪಾರ ನಂಬಿಕೆಯನ್ನು ಹೊಂದಿದ್ದ ಒಬ್ಬ ಋಷಿ ಇದ್ದನು. ಋಷಿ ಮರದ ಕೆಳಗೆ ಕುಳಿತು ದೇವರನ್ನು ಪ್ರಾರ್ಥಿಸುತ್ತಿದ್ದನು ಮತ್ತು ಇದ್ದಕ್ಕಿದ್ದಂತೆ ಪ್ರವಾಹ ಉಂಟಾಯಿತು. ಎಲ್ಲೆಡೆ ನೀರಿತ್ತು. ಎಲ್ಲರೂ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಪರ್ವತದ ಕಡೆಗೆ ಓಡಲು ಪ್ರಾರಂಭಿಸಿದರು. ಅಂತಹ ಸಂದರ್ಭಗಳಲ್ಲಿಯೂ ಸಹ ಋಷಿ ದೇವರನ್ನು ಪ್ರಾರ್ಥಿಸುತ್ತಿರುವುದನ್ನು ಒಬ್ಬ ವ್ಯಕ್ತಿ ನೋಡಿದನು ಮತ್ತು ಅವನು ತನ್ನನ್ನು ತಾನು ಏಕೆ ಉಳಿಸಿಕೊಳ್ಳಲು ಹೋಗುತ್ತಿಲ್ಲ ಎಂದು ಆಶ್ಚರ್ಯಪಟ್ಟನು. ಅವನು ಋಷಿಯನ್ನು ಕೇಳಿದನು, ನೀವು ನನ್ನೊಂದಿಗೆ ಪರ್ವತಕ್ಕೆ ಏಕೆ ಹೋಗುತ್ತಿಲ್ಲ? ಪಕ್ಕಕ್ಕೆ ನಡೆಯಿರಿ, ಇಲ್ಲದಿದ್ದರೆ ನೀವು ಮುಳುಗಿ ಸಾಯುತ್ತೀರಿ. ಸನ್ಯಾಸಿ, ನಮಗೇನಾಗುತ್ತದೆ ಎಂದು ಕೇಳಿದನು. ನಾನು ದೇವರನ್ನು ಪ್ರಾರ್ಥಿಸುತ್ತೇನೆ, ನಾನು ತುಂಬಾ ತಪಸ್ಸು ಮಾಡುತ್ತೇನೆ, ನನಗೇನೂ ಆಗುವುದಿಲ್ಲ. ದೇವರು ಸ್ವತಃ ನನ್ನನ್ನು ರಕ್ಷಿಸಲು ಬರುತ್ತಾನೆ. ನಿಧಾನವಾಗಿ ನೀರು ಸನ್ಯಾಸಿಯ ಸೊಂಟದವರೆಗೆ ಏರಿತು ಮತ್ತು ಜನರು ಅವನನ್ನು ಹೊರತೆಗೆಯಲು ಪ್ರಾರಂಭಿಸಿದರು. ಅವರಲ್ಲೊಬ್ಬರು ಸನ್ಯಾಸಿಗೆ, ನೀರು ನಿಮ್ಮ ಸೊಂಟವನ್ನು ತಲುಪಿದೆ, ನಮ್ಮೊಂದಿಗೆ ಬಾ ಎಂದು ಹೇಳಿದನು. ಸನ್ಯಾಸಿ, ಇಲ್ಲ ಇಲ್ಲ, ದೇವರು ಸ್ವತಃ ನನ್ನ ರಕ್ಷಣೆಗೆ ಬರುತ್ತಾನೆ. ಮತ್ತು ದೋಣಿಯಲ್ಲಿದ್ದ ವ್ಯಕ್ತಿಯೂ ಕೂಡ ಹೊರಟು ಹೋದನು. ಸ್ವಲ್ಪ ಭಯದ ನಂತರ ನೀರು ತುಂಬಾ ಎತ್ತರಕ್ಕೆ ಏರಿತು. ಅದು ಸನ್ಯಾಸಿಯ ತಲೆಯನ್ನು ತಲುಪಿತು. ಇಲ್ಲಿ ಜನರನ್ನು ರಕ್ಷಿಸಲು ಪ್ರಾರಂಭಿಸಿದರು. ಒಂದು ಹೆಲಿಕಾಪ್ಟರ್ ಬಂದಿತು, ಸನ್ಯಾಸಿಯ ಬಳಿಯ ಕೊನೆಯ ಹೆಲಿಕಾಪ್ಟರ್. ಅವರು ಹಗ್ಗವನ್ನು ಕೆಳಗೆ ಎಸೆದು, ಅದನ್ನು ಹಿಡಿದು ಮೇಲಕ್ಕೆ ಬಾ, ಇಲ್ಲದಿದ್ದರೆ ನೀವು ಮುಳುಗುತ್ತಿದ್ದೀರಿ. ನೀವು ಕೊನೆಯ ಯೋಗಿ ಮತ್ತು ನಿಮಗೆ ಬೇರೆ ದಾರಿಯಿಲ್ಲ ಎಂದು ಹೇಳಿದರು. ಸನ್ಯಾಸಿ, ಈ ಹಗ್ಗವನ್ನು ಹಿಂದಕ್ಕೆ ಎಳೆದು ಹೋಗಿ, ನನಗೆ ದೇವರಲ್ಲಿ ನಂಬಿಕೆ ಇದೆ, ಅವನು ಖಂಡಿತವಾಗಿಯೂ ನನ್ನ ರಕ್ಷಣೆಗೆ ಬರುತ್ತಾನೆ. ಕಥೆ ತುಂಬಾ ಎತ್ತರಕ್ಕೆ ಹೋಯಿತು ಮತ್ತು ದೋಣಿಯೂ ಮುಳುಗಿತು ಮತ್ತು ಸನ್ಯಾಸಿಯೂ ನೀರಿನಲ್ಲಿ ಮುಳುಗಿಸತ್ತನು. ನಂತರ ಋಷಿ ದೇವರ ಬಳಿಗೆ ಹೋದನು. ಪ್ರಭು, ನಾನು ನನ್ನ ಜೀವನದುದ್ದಕ್ಕೂ ನಿನ್ನನ್ನು ಧ್ಯಾನಿಸಿದ್ದೇನೆ. ನನ್ನ ಇಡೀ ಜೀವನವನ್ನು ನಿನ್ನನ್ನು ಪೂಜಿಸುವುದರಲ್ಲಿ ಕಳಿಸಿದ್ದೇನೆ. ಆದರೂ ನೀನು ನನ್ನನ್ನು ರಕ್ಷಿಸಲು ಬರುತ್ತೀಯಾ ಎಂಬ ನಂಬಿಕೆಯಿಂದ ನಾನು ಕಾದಿದ್ದೆ. ಆದರೆ ನಾನು ಅಲ್ಲಿ ಮುಳುಗಿ ಹೋದೆ ಮತ್ತು ನೀನು ಬರಲಿಲ್ಲ. ದೇವರೇ, ಅವನು ಹೇಳಿದ, ಮೂರ್ಖ ಮನುಷ್ಯ, ನಾನು ಒಮ್ಮೆ ಅಲ್ಲ 3 ಬಾರಿ ಬಂದೆ. 3 ಬಾರಿಯೂ ನಾನೇ ಬಂದೆ. ಮೊದಲು ಕಾಲ್ನಡೆಗೆಯಲ್ಲಿ, ಎರಡನೆಯದಾಗಿ ದೋಣಿಯಲ್ಲಿ ಮತ್ತು 3ನೆಯದಾಗಿ ಹೆಲಿಕಾಪ್ಟರ್ನಲ್ಲಿ. ಆದರೆ ನೀವು ನನ್ನ ಒಂದು ಅವಕಾಶವನ್ನೂ ಸಹ ಗುರುತಿಸಲಿಲ್ಲ. ನೀವು ಯಾವುದಕ್ಕಾಗಿ ಕಾಯುತ್ತಿದ್ದೀರಿ ಎಂದು ನನಗೆ ತಿಳಿಯಲಿಲ್ಲ. ಅದೇ ರೀತಿ ದೇವರು ನಮಗೆ ಜೀವನದಲ್ಲಿ ಅನೇಕ ಅವಕಾಶಗಳನ್ನು ನೀಡುತ್ತಾನೆ. ಆದರೆ ನಾವು ಅವೆಲ್ಲವನ್ನೂ ತಿರಸ್ಕರಿಸುತ್ತೇವೆ. ಏನಾದರೂ ಬಂದಾಗ ಮಾತ್ರ ನಾನು ಅದನ್ನು ಮಾಡುತ್ತೇನೆ ಎಂದು ಒತ್ತಾಯಿಸುವುದರಿಂದ ಸ್ವಲ್ಪ ಸಮಯದ ನಂತರ ಆ ಅವಕಾಶ ತಪ್ಪಿ ಹೋಗುತ್ತದೆ ಮತ್ತು ನಾವು ಏನೂ ಮಾಡಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನಾವು ಒಳ್ಳೆಯ ಸಮಯಕ್ಕಾಗಿ ಕಾಯಬಾರದು. ನಾವು ಏನು ಮಾಡಬೇಕೋ ಅದನ್ನು ಇಂದು ಮತ್ತು ಈಗಲೇ ಮಾಡಲು ಪ್ರಾರಂಭಿಸಬೇಕು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇಷ್ಟೇ. ನಿಮ್ಮನ್ನು ಮುಂದಿನ ಭೇಟಿಯಾಗುತ್ತೇನೆ. ಜಾಗರೂಕರಾಗಿರಿ. ಜೈ ಶ್ರೀಕೃಷ್ಣ.